ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಗುರು ಬಸವಣ್ಣನವರ ಒಂದು ವಚನವನ್ನು ನಾವು ನೋಡೋಣ. ಕಾಗೆಯೊಂದಗಳ ಕಂಡಡೆ ಕೂಗಿ ಕರೆಯದೆ ತನ್ನ ಬಳಗವೆಲ್ಲವನು. ಕಾಗೆ ಒಂದಗಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವೆಲ್ಲವನು. ಕೋಳಿ ಒಂದು ಕುಟುಕು ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲ. ಕೋಳಿ ಒಂದು ಕುಟುಕು ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲವು. ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಆ ಕಾಗೆ ಕೋಳಿಯಿಂದ ಕರಕಷ್ಟಲಿಂಗದೇವ. ಇಲ್ಲಿ ಗುರು ಬಸವಣ್ಣನವರು ಏನು ಹೇಳ್ತಾರೆ ಅಂದರೆ, ಮತ್ತೆ ಇಲ್ಲಿ ಒಂದು ದಾಸೋಹ ಪ್ರಜ್ಞೆ ಇರಬೇಕು ಮನುಷ್ಯನಿಗೆ. ಒಬ್ಬ ಮಾನವನಾಗಿ ಹುಟ್ಟಿ ಬಂದ ನಂತರ ಆತ ಒಂದು ದಾಸೋಹಿ ಆಗಿರಬೇಕು, ಒಂದು ದಾಸೋಹ ಪ್ರಜ್ಞೆ ಇರಬೇಕು. ಇಲ್ಲದೆ ಹೋದರೆ ಅವ ಒಂದು ನಿಷ್ಕೃಷ್ಟ ಪ್ರಾಣಿಯಾಗಿ ಹೋಗಿಬಿಡ್ತದಾನ ಅನ್ನೋದನ್ನು ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲಿ ಎರಡು ಉದಾಹರಣೆಗಳನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ ಅವರು. ಕಾಗೆ ಒಂದಗುಳ ಕಂಡಡೆ ಕೂಗಿ ಕರೆಯದೆ ತನ್ನ ಬಳಗವನ್ನೆಲ್ಲ. ಇವತ್ತು ಒಂದು ಕಾಗೆ, ಅದಕ್ಕೆ ಏನು ಹೇಳ್ತಾರೆ ಅಂದರೆ ವೈದಿಕರು ಚಾಂಡಾಲ ಪಕ್ಷಿ ಅಂತಾರೆ. ಆದರೆ ಆ ಕಾಗೆ ಮನೆ ಒಳಗಡೆ ಬಂದರೆ ಅದನ್ನು ಮನೆ ಬಿಡಬೇಕು ಅಂತ ಹೇಳ್ತಾರೆ, ಅಪಶಕುನ ಅಂತ. ಅದೇ ಮುಂದೆ ಅವ್ರ ಮನೆಯಲ್ಲಿ ಯಾರಾದರೂ ತೀರ್ಕೊಂಡಾಗ, ಸತ್ತಾಗ, ಅವರ ದಿನದ ದಿವಸ ಅಲ್ಲಿ ಹೋಗಿ ಅವರ ಸಮಾಧಿ ಹತ್ತಿರ ಆಹಾರವನ್ನು ಇಟ್ಟು ಕಾಗೆ ಕರಿತಿರ್ತಾರೆ ಅವರು. ಭಾಳ ಒಂಥರ ಈ ವೈದಿಕ ಆಚರಣೆಗಳು ವಿಚಿತ್ರವಾಗಿದ್ದಾವೆ. ಇಲ್ಲಿ ಮನೆಯೊಳಗೆ ಬಂದಾಗ ಅದು ಅಪಶಕುನ, ಅಲ್ಲಿ ಕಾಗೆ ಬಂದು ಆಹಾರವನ್ನು ತಿನ್ನದೇ ಹೋದರೆ ಅವ್ರಿಗೆ ಸಮಾಧಾನ ಆಗೋದಿಲ್ಲ. ಅಲ್ಲೇ ಏನು ಹೇಳ್ತಾರೆ ಅವರು ಅಂದರೆ, ಆ ಕಾಗೆ ರೂಪದಲ್ಲಿ ಬಂದು ನಮ್ಮವ್ರು ಮುಟ್ಟಿ ಹೋದ್ರು, ಅದನ್ನ ತಿಂದು ಹೋದರು. ಹಾಗಾದರೆ ಅಲ್ಲಿ ಅವರು ಸತ್ತ ನಂತರ ಆಹಾರವನ್ನು ಒಂದು ಕಾಗೆ ರೂಪದಲ್ಲಿ ತಿಂದಾಗ, ಅದೇ ನಮ್ಮ ಹಿರಿಯರು ಕಾಗೆ ರೂಪದಲ್ಲಿ ನಮ್ಮ ಮನೆಯೊಳಗೆ ಬಂದಾರಂತ ಯಾಕೆ ಅಂದ್ಕೊಳ್ಳಲ್ಲ? ಇದೊಂಥರ ದ್ವಂದ್ವ ಈ ವೈದಿಕ ಆಚರಣೆಯಲ್ಲಿ, ಒಂದು ಮೂಢತನದ ಒಂದು ವಿಚಾರಗಳನ್ನು ಜನರಲ್ಲಿ ಬಿತ್ತಿಬಿಟ್ಟಿದ್ದಾರೆ ಅವರು. ಆದರೆ ಇಲ್ಲಿ ಗುರು ಬಸವಣ್ಣನವರು ಅಲ್ಲಿ ಅವರು ಒಂದು ಚಾಂಡಾಲ ಪಕ್ಷಿ ಅಪಶಕುನ ಅಂತ ಅವರು ಹೇಳಿದರೆ ವೈದಿಕರು, ಆದರೆ ಇಲ್ಲಿ ಗುರು ಬಸವಣ್ಣನವರು ಅದಕ್ಕೆ ದಾಸೋಹ ಪಕ್ಷಿ ಅಂತಾರೆ. ಕಾಗೆಗೆ ಅದೊಂದು ದಾಸೋಹ ಪಕ್ಷಿ. ಮನುಷ್ಯನಲ್ಲಿ ಇಲ್ಲದಂಥ ಒಂದು ಗುಣ, ಒಂದು ವಿಶಿಷ್ಟವಾದ ಗುಣ ಆ ಕಾಗೆಯಲ್ಲಿದೆ. ಯಾಕಂತ ಹೇಳಿದರೆ, ಅದು ಏನೇ ಒಂದು ಆಹಾರ ಅದಕ್ಕೆ ಕಾಣ್ತಂದ್ರೆ ಅದು ಕಾ 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 ಅಂತ ಹೇಳಿ ಎಲ್ಲ ತನ್ನ ಬಳಗವನ್ನು ಎಲ್ಲ ಕೂಡಿಸಿಕೊಂಡು ಅದು ತಿಂತತ್ತದು. ಅದಕ್ಕೆ ಏನು ಹೇಳ್ತಾರೆ ಗುರು ಬಸವಣ್ಣವ್ರು, ಕಾಗೆಯೊಂದಗುಳ ಕಂಡಳೆ ಕೂಗಿ ಕರೆಯದೆ ತನ್ನ ಬಳಗವೆಲ್ಲವ. ಅಂದರೆ ಅದು ಎಲ್ಲರನ್ನು ಕರ್ಕೊಂಡು ತಿನ್ನುವಂತಹ ಗುಣ ಆ ಕಾಗೆಗೆ ಇದೆ ಅನ್ನೋದನ್ನು, ಅದಕ್ಕೆ ಆ ಕಾಗೆಯನ್ನು ದಾಸೋಹ ಪಕ್ಷಿ ಅಂತ ಹೇಳಿ ಗುರು ಬಸವಣ್ಣನವರು ಅದಕ್ಕೆ ಒಂದು ಸ್ಥಾನನ ಕೊಡ್ತಾರೆ. ಅದೇ ರೀತಿ ಮುಂದೆ ಕೋಳಿ ಒಂದು ಕುಟುಕು ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲವ. ಅದೇ ರೀತಿ ಒಂದು ಕೋಳಿನೂ ಸಹಿತ ಒಂದು ಎಲ್ಲಿಯಾದರೂ ಆಹಾರ ಧಾನ್ಯ, ಅಕ್ಕಿ ಕಾಳು, ಏನೋ ಒಂದು ಧಾನ್ಯಗಳು ಬಿದ್ದುದು ಅಂದರೆ ಎಲ್ಲದನ್ನು ಕರಿತದೆ. ಕೋ ಅಂತೇಳಿ ಕೂಗಿ ಅದು ಕರ್ಕೊಂಡು ಅದು ಕೂಗ್ತು ಅಂದ್ರೆ ಇದಕ್ಕೆ ಆಹಾರ ಅಲ್ಲಿ ಸಿಕ್ಕತಿ ಅಂತೇಳಿ ಉಳಿದ ಕೋಳಿಗಳೆಲ್ಲ ಅಲ್ಲಿ ಬಂದು ಎಲ್ಲವೂ ಕೂಡಿಕೊಂಡು ಅದನ್ನು ತಿಂತದಾವು ಅನ್ನೋದನ್ನು ಇಲ್ಲಿ ಗುರು ಬಸವಣ್ಣನವರು ಆ ಕಾಗೆ ಮತ್ತು ಕೋಳಿಗಳ ಒಂದು ದೃಷ್ಟಾಂತವನ್ನು ನಮ್ಮ ಮುಂದೆ ಇಡ್ತಾಯಿದ್ರು. ಹಾಗೆ ಮುಂದೆ ನಮಗೇನು ಹೇಳ್ತಿದ್ದಾರೆ ಅಂದರೆ,
ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಕಾಗೆ ಕೋಳೆಯಿಂದ ಕರಕಷ್ಟಲಿಂಗದೇವ. ಅಂದರೆ ಒಬ್ಬ ಮನುಷ್ಯ ಏನು ಇಲ್ಲಿ ಹುಟ್ಟಿ ಬಂದ ನಂತರ ಅಲ್ಲಿ ತನಗೇನ ಒಂದು ದೊರಕೈತಿ, ಏನು ಅವನಿಗೆ ಸಿಕ್ಕತಿ, ಅದನ್ನು ಒಂದು ದಾಸೋಹ ಮಾಡಿ ಎಲ್ಲರಿಗೂ ಹಂಚಿಕೊಂಡು ತಿಂದಾಗ ಆತ ಒಬ್ಬ ಉತ್ತಮ ಶಿವಭಕ್ತ ಆಗ್ತಾನೆ, ಒಬ್ಬ ಉತ್ತಮ ಶರಣ ಆಗ್ತಾನೆ. ಒಂದು ವೇಳೆ ತಾನೇ ಅದನ್ನು ಕದ್ದು ಮುಚ್ಚಿ ಇಟ್ಟುಕೊಂಡು ತಿಂದ ಅಂತ ಕೇಳಿದರೆ ಅವ ಒಬ್ಬ ಉತ್ತಮ ಪ್ರಜೆ ಆಗೋದಿಲ್ಲ, ಒಬ್ಬ ಉತ್ತಮ ಭಕ್ತನೂ ಆಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಗುರು ಬಸವಣ್ಣನವರು ಹೇಳ್ತಾರೆ, ತನ್ನಲ್ಲಿ ಏನೇ ಇದೆ ಇದ್ದರೂ ಅದನ್ನು ಅಲ್ಲಿ ಒಂದು ಕಾಗೆಯ ಥರ ಕೋಳಿಯ ಥರ ಹಂಚಿಕೊಂಡು ತಿನ್ನಿರಿ, ಆ ನಾಯಿ ಹಾಗೆ ಹರ್ಕೊಂಡು ತಿನ್ನಬೇಡ್ರಿ ಅಂತ ಹೇಳಿ ಗುರು ಬಸವಣ್ಣನವರು ಈ ವಚನದಲ್ಲಿ ಒಂದು ದಾಸೋಹ ಪ್ರಜ್ಞೆಯನ್ನು, ಅಂದರೆ ಅಲ್ಲಿ ಒಂದು ಸಮಾಜಮುಖಿಯಾದಂಥ ಈ ಜೀವಿ ಸಮಾಜದಲ್ಲಿ ಬದುಕುವಾಗ ಸಮಾಜದಿಂದ ಏನನ್ನಾದರೂ ಪಡೆದುಕೊಂಡಾಗ ಮತ್ತೆ ಅದನ್ನು ಸಮಾಜಕ್ಕೆ ದಾಸೋಹದ ಮೂಲಕ ವಿನಿಯೋಗ ಮಾಡಬೇಕು ಅನ್ನೋದನ್ನು ಇಲ್ಲಿ ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ. ಅದಕ್ಕೆ ನಿನಗೇನೇ ದೊರಕಿರಲಿ ಅದನ್ನು ಕದ್ದು ಮುಚ್ಚಿ ಇಟ್ಕೊಂಡು ತಿನ್ನಕ್ಕೆ ಹೋಗಬೇಡ, ಎಲ್ಲರಿಗೆ ಹಂಚಿಕೊಂಡು ತಿನ್ನು ಅನ್ನುವಂಥ ಒಂದು ದಾಸೋಹ ಪ್ರಜ್ಞೆಯನ್ನು ಇಲ್ಲಿ ಗುರು ಬಸವಣ್ಣನವ್ರಿಗೆ ನಮಗೆ ತಿಳಿಪಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಸಹಿತ ಗುರು ಬಸವಣ್ಣನವರು ಹೇಳುವ ಹಾಗೆ ಆ ಒಂದು ದಾಸೋಹ ಪ್ರಜ್ಞೆ ನಮಗೆ ಬರಬೇಕು, ನಾವು ಒಂದು ಹಂಚಿಕೊಂಡು ತಿನ್ನುವಂಥ ಒಂದು ಭಾವನೆ ನಮ್ಮದಾಗಬೇಕು ಅಂದಾಗ ನಾವು ಮತ್ತೆ ಅಲ್ಲಿ ಏನು ಮಾಡಬೇಕು, ಶರಣರ ವಚನಗಳನ್ನು ಓದಬೇಕಾಗ್ತದೆ. ಶರಣರ ವಚನಗಳನ್ನು ಓದಿದಾಗ ಅಂತಹ ಒಂದು ಜ್ಞಾನ, ದಾಸೋಹ ಪ್ರಜ್ಞೆಯ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣ.